ನೀವು ಮಾಡಿದಾಗ ಗೊತ್ತಾಗುತ್ತೆ. ನಂಜುಂಡೇಶ್ವರ್ ನನ್ನ ಹೆಸರು. ನಾನು ಇಲ್ಲೇ ಪಕ್ಕದಲ್ಲೇ ಕೊಡಿಹಳ್ಳಿನಲ್ಲೇ ವಾಸ ಮಾಡ್ತಾ ಇರೋದು. ನಾವು GKVKಯಲ್ಲಿ ಪ್ರತಿ ಟೈಮ್ ಬರ್ತಾ ಇರ್ತೀವಿ. ಇದು 4ನೇ ಟೈಮ್ ಏನೋ ಬರ್ತಾ ಇರೋದು. ಇದು ಮೊನ್ನೆ ನಮ್ಮ ಮಿಸಸ್ನ ಇವತ್ತು ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೀನಿ. ಅವ್ರಿಗೆ ಭಾಳ ಇಷ್ಟ ಆಯಿತು ಇದೆಲ್ಲ ನೋಡಿ. ಮನೆ ಬೇಕಾಗಿರೋ ಗಿಡಗಳು, ಆಮೇಲೆ ಡ್ರಿಂಕ್ಸು, ಆಮೇಲೆ ಬೇರೆ ಹನಿ, ಆಮೇಲೆ ಸೊಪ್ಪು, ಬೇರೆ ದವಸ ಧಾನ್ಯಗಳು ಇವೆಲ್ಲ ಇದೆ. ಆಮೇಲೆ ಸಿರಿಧಾನ್ಯಗಳು ಇವೆಲ್ಲ ಬೇಕಾದಷ್ಟು ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಇನ್ನೊಂದು ಏನಂತಂದರೆ ಎಲ್ಲ ರೈತರೇ ಡೈರೆಕ್ಟಾಗಿ ತೊಗೊಂಬಂದು ಮಾರೋದ್ರಿಂದ ಬೆಂಗಳೂರು ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಆಚೆ ಕಡೆ ಅಂಗಡಿಗಳಲ್ಲಿ ತೊಗೊಂಬಂದರೆ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಅದ್ರ ಬಗ್ಗೆ ಯಾರೂ ಏನೂ ಹೇಳೋದೇ ಇಲ್ಲ. ತಗೊಳ್ಳಿ ಅಂತಾರೆ, ಒಂದು 10 ರೂಪಾಯಿ ಕಮ್ಮಿ ಅಂತಂದರೆ ಅದು ತೊಗೊಂಬಿಡ್ತಾರೆ. ಆದರೆ ಇಲ್ಲಿ ರೈತರು ಕಷ್ಟಪಟ್ಟು ದುಡ್ದಿರ್ತಾರೆ. ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ. ಅವಾಗ ನಮಗೇನು ಅಂತ ಅನ್ನಿಸ್ತೈತೆ ಅಂದರೆ ರೈತರಿಗೆ ನಾವು ಇಲ್ಲಿ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಅವ್ರಿಗೂ ಲಾಭ ಆಗುತ್ತೆ. ಆಮೇಲೆ ಇಲ್ಲಿ ಬೇರೆ ಥರದ್ದು ಎಲ್ಲ ಥರನೂ ಇದೆ. ಹುಡುಗರು ಕರ್ಕೊಂಬಂದರೆ ಆಟ ಆಡೋದಕ್ಕೆ ಒಂದು ಎತ್ತಿನ ಬಂಡಿ ಬೇರೆ ಓಡಾಡಿಸ್ತಾವ್ರೆ. ಈ ಹಣ್ಣುಗಳು ಇವೆಲ್ಲ ಚೆನ್ನಾಗಿದೆ. ಇಲ್ಲಿ ಎಲ್ಲ ಸಾವಯವ, ಇದರಲ್ಲಿ ಕೆಮಿಕಲ್ಸ್ ಯೂಸ್ ಮಾಡ್ದಂಗೆ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಾನು ತೊಗೊತಾ ಈ ಬ್ಯಾಗ್ ಸಾಲ್ತಾ ಇಲ್ಲ, ಇನ್ನೊಂದು ಬ್ಯಾಗ್ ಬೇಕು ಇವಾಗ, ಅಷ್ಟೊಂದು ಇದೆ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ಯಾರನ್ನ ಇಷ್ಟ ಇದ್ದರೆ ಈ ರೈತರಿಗೆ ಸಹಾಯ ಆಗುತ್ತೆ ಇಲ್ಲಿ ಬಂದು ತೊಗೊಂಡ್ರೆ. ಆಚೆ ಕಡೆ ತೊಗೊಳೋದಕ್ಕಿಂತ ಇಲ್ಲಿ ಬಂದು ತೊಗೊಳ್ಳಿ, ಭಾಳ ಚೆನ್ನಾಗಿದೆ. ಆಲ್ ದ ಬೆಸ್ಟ್.